ಸಂದೀಪ್ ಹೋಗು. Okay, ಹೋಗಮ್ರಿ ಲಾಸ್ಟ್ ಕೊಡ್ತೀರಿ. ಮೇಡಮ್ ಹೋರಿ ಸುಮ್ಮನೆ ಜಸ್ಟ್ उधर स्टार्ट है ना इंडोर तुम्हारे 4-5 बजे चालू हो गया. ಚಲಾ ಬರ್ರಿ. एक मिनट ಆಯ್ತಾ? ಹಾಂ ಇರ್ಲಿ ಏನದ ನೋಡ್ರಿ ಏನ ಉಪ್ಯೋಗ ಅಂದ್ರ ನೋಡ್ರಿ ಏನದ ನೋಡ್ರಿ ಹೋತಮ್ಮ ಅಲ್ಲಿಗೆ ಲಾಗ್ತಿದ್ ಅಲ್ಲಿಗೆ ರಾಜನ ಕೈದಾಗ ಇಲ್ಲಿ ನನ್ನ ಕಡೆ ಕೊಟ್ಟು ನಾನು ಆಗಿತ್ತು ಫೋನ್ ಕೊಟ್ಟಿಲ್ಲ ಏಯ್ ಬರ್ರೋ ಏನು ಮಾಡಿದ್ದು ಹೇಳಬೇಕಿಲ್ಲ ಏನದ ಅಂತ ಹೇಳಿ ವೆಜ್
ವೆಜ್ ಇಲ್ಲ, ಇದು ಬಗಾರ ರೈಸ್ ಇಲ್ಲ. ಬಗರ್ ರೈಸ್. ಓಕೆ ಓಕೆ, ಚಿಕನ್ ಟಿಕ್ಕ ಮಾಡತ್ತೀವಿ. ಓಕೆ. ಹ್ಞೂ ಎದ್ದು ಸರ್ ಅಂತಂದ್ರೆ ಊಟ ಕರೆಕ್ಟಾಗಿ ಸಿಗಲ್ಲ. ಕರೆಕ್ಟಾಗಿ ಅಂತಂದ್ರೆ ಪ್ರಾಪರ್ ಟೇಸ್ಟ್ ಇರಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿವಿ ಅಂತಂದ್ರೆ ಇಲ್ಲೇ ಓನಾಗ ನಾವೇ ಪ್ರಿಪೇರ್ ಮಾಡೋದಕ್ಕೆ ಪ್ಲಾನ್ ಮಾಡಿವಿ. ಸೊ ಬಗಾರ ರೈಸ್ ಅಂಡ್ ಚಿಕನ್ ಟಿಕ್ಕ ಮಾಡ್ತಾ ಇದ್ದೀವಿ. ಅದಕ್ಕೆ ಬಂದ್ಬಿಟ್ಟು ನಮ್ಮ ಮನೆ ತಂಗಿಯವ್ರು ಭಾಳ ಹೆಲ್ಪ್ ಮಾಡ್ರಿ, ಎಲ್ಲ ಕಟ್ ಮಾಡಿಕೊಟ್ರ. ಅದ್ರ ಕಡೆ ಮಾಡ್ತಾ ಇದೀವಿ. ಟೈಮ್ ಎಷ್ಟಾಗಿದೆ? 1:30 ಆಗಿದೆ. 17 ಜನ ಇದ್ದೀವಿ. ಅದ್ರ ಕಡೆ 2.5 kg ರೈಸ್ ಹಾಕಿವಿ, 3 kg ಚಿಕನ್ ತಂತೀವಿ, ಮಾಡತ್ತೀವಿ. ಏನಿಲ್ಲ, ಇಲ್ಲಿಂದು ಒಂದು ಏನಂತಂದ್ರೆ ನೀವು ಊಟ ಯಾಕೆ ಮಾಡ್ಲತ್ತೀರಿ? ಊಟ ಸಿಗ್ತದ, ಬಟ್ ಟೇಸ್ಟ್ ಹೆಂಗದ ನಾವು ಟೇಸ್ಟ್ ನಿಮ್ಗೆ ಅದಕ್ಕೆ ಏನ್ ಡಿಫ್ರೆಂಟ್ ಅದ ಅದ್ರ ಬಗ್ಗೆ ನಮ್ಗೆ ರಿವ್ಯೂ ಕೊಡ್ರಿ. ಹೇಳ್ರಿ. ಅದೇ ಹೇಳಿದಪ್ಪ, ನಾವು ಇದೊಂದು ಊಟ ಪ್ರಾಪರ್ ಟೇಸ್ಟ್ ಇರಲ್ಲ. ಓಕೆ, ಎಷ್ಟೇ ದುಡ್ಡು ಕೊಟ್ರು ನಾವೇ ಓನಾಗಿ ಪ್ರಿಪೇರ್ ಮಾಡ್ಕೊಂತೀವಿ. ನೀವು ಬೀದರ್ಲಿ ಬಂದಿರಿ, ನೀವು ಬೀದರ್ಲಿ ಬಂದಲ್ಲ, ನಿಮ್ಗೆ ಚಿಕನ್ ಆಗ್ಲಿ, ಸೊ ರೈಸ್ ಆಗ್ಲಿ, ಇದು ಅಕ್ಕಿ ಆಗ್ಲಿ, ಯಾವ ತರ ಸಿಗ್ತದ, ಇಲ್ಲಿ ಯಾವ ತರ ಸಿಗ್ತದ. ನಾವು ಅಕ್ಕಿ ಎಲ್ಲ ಬಂದ್ಬಿಟ್ಟು ಕಾರವಾರಗೆ ತಗೊಂಡ್ ಬಂದೇವಿ. ಕಾರವಾರದ ಕರ್ನಾಟಕದಲ್ಲೇ ತಗೊಂಡ್ ಬಂದೇವಿ. ಸೊ ಅದೇನು ಊಟ ಕರೆಕ್ಟ್ ಆಗಿ ಇಷ್ಟ ಆಗಲ್ಲ, ತಿನ್ನಕ್ಕಾಗಲ್ಲ. ಊಟದ ಬಗ್ಗೆ ಇಲ್ಲ ಸರ್, ಪ್ರೈಸಸ್ ರೇಟ್ ಬಗ್ಗೆದಾಗ ಏನಾದ್ರು ಹೇಳ್ರಿ. ರೇಟ್ ಬೇಕಾದ್ರೆ ಚಿಕನ್ ಬಂದ್ಬಿಟ್ಟು 270 kg. ಸೊ ನೀವು ಬೀದರ್ ಡಿಸ್ಟಿಕ್ ಅಲ್ಲಿ ಯಾವ ರೀತಿ ಸಿಗುತ್ತೆ? 200 ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು 270. ರೈಸ್ ರೆಡಿ ಆಯ್ತು. ಇವಾಗೆಲ್ಲ ಹೋಗಿ ಬಾಗ ಬೀಚ್ಗೆ ಹೋಗಿ ಬಂದೆವು. ಬಾಗ ಬೀಚ್ಗೆ ಹೋಗಿ ಎಲ್ಲ ಡ್ರಿಂಕ್ ಮಾಡಿದ್ರು, ಸ್ನ್ಯಾಕ್ಸ್ ತಿಂದರು. ಸ್ವಲ್ಪ ಫ್ರಾಡ್ ಬಿ ಆಯ್ತು ಅಂತಂದ್ರೆ, ಯಾಕಂತಂದ್ರೆ ಫ್ರಾಡ್ ಹೆಂಗಾಯ್ತು ಅಂತಂದ್ರೆ ಸೊ ನಮಗೊಂದು ಡ್ರಿಂಕ್ಸ್ ಅಂತ ಹೇಳಿ ಕೊಟ್ಟರು. ಅದ್ರಾಗ ನಮಗೆ ಯಾವುದೇ ರೀತಿ ಒಂದು ಮೋಸ ಆಗಿಲ್ಲ. ಬಟ್ ನಮಗೊಂದು ಡ್ಯಾನ್ಸ್ ಅಂತ ಬಂದಾಗ ಮತ್ತು ಇನ್ನೊಂದು ಒಂದು ಪರ್ಸನಲ್ ಆಗಿ ಮ್ಯೂಸಿಕ್ ಇರಲಿಲ್ಲ, ಸೊ ಅದ್ರ ಡಿಜೆ ಇರಲಿಲ್ಲ. ಸೊ ನಮಗೆ ಡಿಜೆ ಕೊಡ್ತೀವಿ ಅಂತ ಹೇಳಿ ಮಾತಾಡಿದವರು ದುಡ್ಡು ತಗೊಂಡ್ರು, ನಮ್ಗೆ ಯಾವುದೇ ರೀತಿ ದುಡ್ಡು ತಗೊಂಡ್ರು, ಮೋಸ ಮಾಡಿದ್ರು. ನಮ್ಗೆ ದಾಂಡೇಲಿದಾಗ ಸೊ ಹೆಂಗಿತ್ತು ಅಂತಂದ್ರೆ ನಾವು ಏನು ಮಜಾ ಮಾಡಿದೆವು, ಪರ್ಸನಲ್ ಮಾಡಿದೆವು. ಅದ್ರ ಬಗ್ಗೆ ನಾವು ಯಾವುದೇ ರೀತಿ ಇದು ಇಲ್ಲ, ಕಮೆಂಟ್ ಮಾಡಲ್ಲ ನಾವು. ಬಟ್ ನಾವು ಕರ್ನಾಟಕದಲ್ಲಿ ಇಲ್ಲಿ ಗೋವಾದಾಗ ಬಂದಾಗ, ಬಾಗ ಬೀಚಿಗೆ ಹೋದಾಗ ನಮಗೆ ಯಾವುದೇ ಐ ಲವ್ ರೆಸ್ಪಾನ್ಸ್ ಫಸ್ಟ್ ಟೈಮ್ ಹಿಡ್ಕೊಂಡು ಲಾಸ್ಟ್ ಟೈಮ್ ಕೋಆಪರೇಟ್ ಮಾಡಿದ್ರು, ಲಾಸ್ಟ್ ಟೈಮ್ ಕೈ ಕೊಟ್ಟಿಲ್ಲ, ರೆಸ್ಪಾನ್ಸ್ ಮಾಡಿ. ಹೆಂಗಾಗ್ಯದ ಅಂತ ಹೇಳ್ತಾರ ಅಂದ್ರೆ, ಫಸ್ಟ್ ಇವ್ರು ಡ್ರಿಂಕ್ ಮಾಡಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಲೇಟ್ ಆಗ್ಯದ, ಡಿಜೆ ಹಚ್ತೀರಿ ಇಲ್ಲ ಡಾನ್ಸ್ ಮಾಡಕ್ ಅಂತ ಕೇಳಿದ್ರು. ಲೇಟ್ ಆದ್ರೆ ನೀವು ಡ್ರಿಂಕ್ ಮಾಡ್ರಿ, ಆಮೇಲೆ ನಿಮ್ಮ ಡಿಜೆ ಹಚ್ಚಿ ಡಾನ್ಸ್ ಮಾಡಕ್ ಟೈಮ್ ಕೊಡ್ತೇವೆ ಅಂತ ಹೇಳಿದ್ರು. ಆಮೇಲೆ ಇವ್ರೆಲ್ಲ ಡ್ರಿಂಕ್ ಮಾಡಿ ಡಾನ್ಸ್ ಮಾಡಕ್ ಹೋದ್ರು. ಅವಾಗ ಅವ್ರು ಆನ್ ಮಾಡಲ್ಲ ಅಂತ ಹೇಳಿದ್ರು. ಇವ್ರು ಬಿ ಸ್ವಲ್ಪ ಹೋಗಿ ಹಂಗ ಈಗ ಮಾತಾಡಿದ್ರು. ಆಯ್ತು, ಆಮೇಲೆ ಏನ್ ಬಿ ಹಚ್ಚಿಲ್ಲ, ಸುಮ್ಮನೆ ಸ್ಯಾಂಪಲ್ ಒಂದು ಸೌಂಡ್ ಬಾಕ್ಸ್ ಅಪ್ಲೈ ಸ್ಪೀಕರ್ ಇತ್ತೇನೋ ಅದು ಅನಿಸ್ತದ. ಅದ್ರ ಸಾಂಗ್ ಹಚ್ಚಿದ್ರು, ಅದ್ರ ಮೇಲೆ ಡಾನ್ಸ್ ಮಾಡಿ ರಿಟರ್ನ್ ಬಂದೆವು. ಇಷ್ಟೇ, ಮತ್ತೇನು ಇಲ್ಲ. ಬಟ್ ಇಲ್ಲಿ ಜಾಸ್ತಿ ಜನ ಹೇಳ್ತಾರ ಗೋವಾನಾಗ ಫ್ರಾಡ್ ಆಗ್ತದ ಅಂತ ಹೇಳಿ. ಇವಾಗ ಬಿ ನಮಗ್ ಗೊತ್ತಾಯ್ತು ಫ್ರಾಡ್ ಆಗ್ತದ ಅಂತ ಹೇಳಿ. ಬಟ್ ಕರ್ನಾಟಕ ಜನ ಯಾರು ಬಿ ಅಲ್ಲಿ ಕನ್ನಡದವ್ರಲ್ಲಿ ಕರ್ನಾಟಕದವ್ರು ಯಾರು ಬಂದ್ರು ಬಿ ಸ್ವಲ್ಪ ಎಚ್ಚರಿಕೆಯಿಂದ ಬರ್ಬೇಕಷ್ಟೇ. ಆಮೇಲೆ ಫ್ರಾಡ್ ಯಾವ್ದಂತಂದ್ರೆ ತಿಂಬೋದ್ರಾಗೂ ಫ್ರಾಡ್ ಆಗ್ತದಂತ ಇಲ್ಲಿ. ಯಾಕಂದ್ರೆ ಬೇರೆ ಕಡೆ ನಮಗ್ ಬಿ ಹೇಳಿದ್ರು. ಆದಷ್ಟು ನೀವು ಏನಂತಂದ್ರೆ ಪರ್ಸನಲ್ ಆಗಿ ಮಾಡ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಹೊರಗೆ ಹೋಟೆಲ್ ಗೀಟಲ್ ಅಂತ ಓಡಾಡಬೇಡ್ರಿ. ಅಂದ್ರೆ ನಮ್ದು ಕರ್ನಾಟಕ ಜನತೆಗೆ ಒಂದು ಮೆಸೇಜ್, ಯಾವ್ದು ಹೊರಗೆ ಹೋಗಿ ಅಂದ್ರೆ ಹೊರಗೆ ಹೋಟೆಲ್ ಗೀಟಲ್ ಅಂತೇಳಿ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ನಾವು ಬಿ ಮಾಡ್ಕೊಂಡ್ ತಿನ್ನತ್ತಿದ್ದೇವೆ, ನೀವು ಬಿ ಮಾಡ್ಕೊಂಡ್ ತಿನ್ರಿ. ಓಕೆ, ಇಲ್ಲೇನ್ ಬಿ ಇಲ್ಲಿಂದ ಊಟ ಯಾರಿಗೂ ಸ್ವಲ್ಪ ಕಂಫರ್ಟೇಬಲ್ ಇರಲ್ಲ. ನೀವು ಬರೋದಿತ್ತಂದ್ರೆ ನಿಮ್ದು ಓನ್ ಗ್ಯಾಸ್ ಅದೇನೋ ರಾಜು ವಾಟೆವರ್ ತಗೊಂಡ್ ಬಂದ್ ಮಾಡ್ಕೊಳ್ರಿ ಅಂತಂತ ಹೇಳ್ತಾರ. ಇದೇವ್ ರೀಚ್ ಆಗಿದೆ ಲಾಡ್ಜಿಂಗ್ 12 ಗಂಟೆಗ. ಇವಾಗ 1 ಗಂಟೆ 1:30 ಆಗತ್ತೆ ಸಮಥಿಂಗ್ ಟೈಮು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇವು. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.